ಹಾಯ್ ಫ್ರೆಂಡ್ಸ್, ನನ್ನ ಕನಸಿನ ಲೋಕ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ಬಂದುಬಿಟ್ಟು ಸಿಂಗಲ್ ಬ್ಲೌಸ್ಗೆ ಪಟ್ಟಿನ ಯಾವ್ಯಾವ ಥರ ಪಟ್ಟಿಗಳು ಬರ್ತವೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ನೋಟ್ಸ್ ಬರೆಸ್ತೀನಿ ಅದ್ರ ಬಗ್ಗೆ. ಸೊ ಗಮನ ಇಟ್ಟು ಕಲ್ತ್ಕೊಳ್ಳಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸು ಬಂದು ನಿಮಗೆ ತಲುಪುತ್ತೆ. ನೀವು ಆರಾಮಾಗಿ ನೋಡಿ ಕಲಿಬೋದು. ಫ್ರೆಂಡ್ಸ್, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಸಿಂಗಲ್ ಬ್ಲೌಸು. ಸೊ ನೋಟ್ಸ್ನ ನಾನು ಯಾವ ರೀತಿ ಬರೀತೀನೋ ಅದೇ ರೀತಿ ಬರ್ಕೊಳ್ಳಿ ನೀವು ಕೂಡ. ಸೊ ಇನ್ನೂ ಕ್ರಿಯೇಟಿವಿಟಿಯಾಗಿ ಕಲೀರಿ. ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗ್ ಎಲ್ಲ ಮಾಡಿ ಕಲ್ತ್ಕೊಳ್ಳಿ ನಾನು ಹೇಳ್ಕೊಡೋದನ್ನೆಲ್ಲ. ಸೊ ನೋಡಿ, ಫಸ್ಟು ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಬಾಕ್ಸ್ ಟೈಪ್ ಹಾಕ್ಕೊಂಡಿರ್ತೀರಲ್ಲ, ಇದು ಬಂದ್ಬಿಟ್ಟು ಬರ್ಕೊಳ್ಳಿ. ಇದ್ರೊಳಗಡೆ ಸಿಂಗಲ್ ಪಟ್ಟಿ. ಸೊ ಸಿಂಗಲ್ ಪಟ್ಟಿ ಅಂದರೆ ಗುಂಡಿ ಪಟ್ಟಿ, ಬುಕ್ಸ್ ಪಟ್ಟಿ ಅಂತ. ಗುಂಡಿ ಪಟ್ಟಿ, ಓಕೆ, ಅಂದರೆ ಉಕ್ಸ್ ಪಟ್ಟಿ. ನಾವೇನು ಉಕ್ಸ್ತೀವಲ್ಲ ಅದು ಅಂದರೆ ಸಿಂಗಲ್ ಪಟ್ಟಿ ಅಂತ ಕರೀತಾರೆ. ಇದು ಬಂದು 2.5 ಇಂಚು ಇರುತ್ತೆ. ಸೊ ಇದು ಬಂದು ನಿಮಗೆ ನೀವೇನು ಬಟ್ಟೆ ಕಟ್ಟಿಂಗ್ ಮಾಡ್ತೀರಲ್ಲ, ಸೊ ಅದರಲ್ಲೇ ಸಿಗುತ್ತೆ. ನಾನು ನಿಮಗೆ ಹೇಳ್ಕೊಡ್ತೀನಿ ಬಟ್ಟೆ ಕಟ್ಟಿಂಗ್ ಮಾಡುವಾಗ. ಅದನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು, ಯಾವ ರೀತಿ ಹಚ್ಚಬೇಕು, ಪ್ರತಿಯೊಂದು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈಗ ಫಸ್ಟು ನೋಟ್ಸ್ ಬರ್ಕೊಳ್ಳಿ, ಆಮೇಲೆ ನಿಮಗೆ ಕಲಿಸ್ಕೊಡ್ತೀನಿ ಬಟ್ಟೆ ಕಟ್ಟಿಂಗ್ನಲ್ಲಿ ಸಿಂಗಲ್ ಪಟ್ಟಿ ಯಾವುದು, ಪ್ರತಿಯೊಂದು ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಹಾಕ್ಕೊಳ್ಳಿ. ಇದೇ ಥರ ಡಬಲ್ ಪಟ್ಟಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಂದರೆ, ಸೊ ಇದನ್ನು ನಾವು ಸಿಂಗಲ್ ಪಟ್ಟಿಲಿ ಹಚ್ತೀವಿ. ಅಂದರೆ ಸಿಂಗಲ್ ಫೋಲ್ಡ್ ಇಲ್ದಲೆ ಸಿಂಗಲ್ ಆಗಿ ಬಟ್ಟೆನ ಹಚ್ತೀವಿ. ಅದಕ್ಕೋಸ್ಕರ ಅದು ಬಂದು ಸಿಂಗಲ್ ಪಟ್ಟಿ ಅಂತ ಹೇಳ್ತೀವಿ. ಇದು ಬಂದು ಡಬಲ್ ಪಟ್ಟಿ ಅಂದರೆ ಇದು ಕಾಜಾಪಟ್ಟಿ. ಡಬಲ್ ಫೋಲ್ಡಲ್ಲಿ ಮಡಚಿ ಹಚ್ಚೋದ್ರಿಂದ ಇದು ಡಬಲ್ ಪಟ್ಟಿ ಅಂದರೆ ಕಾಜಾಪಟ್ಟಿ. ಓಕೆ, ಇದು ಬಂದು 3 ಇಂಚ್ ಇರುತ್ತೆ. ಇದು 2.5 ಇಂಚು, ಇದು 3 ಇಂಚು. ನೆಕ್ಸ್ಟ್ ಇದ್ರ ಬಗ್ಗೆ ಬರ್ಕೊಂಡ್ಬಿಡಿ, ಆಯಿತಾ? ನೋಡಿ, ಸಿಂಗಲ್ ಪಟ್ಟಿ. ಸೊ ಇದನ್ನು ಬರ್ಕೊಳೋದ್ರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂದರೆ, ನಾವು ಪ್ರತಿಯೊಂದು ಕೂಡ ನೆನಪಿಟ್ಕೋತೀವಿ. ಇದನ್ನು ನೋಡಿದ ತಕ್ಷಣ ನೆನಪಾಗುತ್ತೆ. ಸೊ ಪ್ರತಿಯೊಂದು ಕೂಡ ನೆನಪಿರಲ್ಲ ನಾವು ಕಲಿತಾ ಇರುವಾಗ. ಆವಾಗ ಏನಾದರೂ ಮರ್ತ್ವಿ ಅಂತ ಅಂದ್ಕೊಂಡಾಗ ಈ ಬುಕ್ಸ್ನ ನಾವು ನೋಡಿದ್ರೆ ಪ್ರತಿಯೊಂದು ಕೂಡ ನೆನಪಾಗುತ್ತೆ. ಅದಕ್ಕೆ ಏನೋ ಒಂದು ಕಲಿತಾ ಇದ್ದೀವಿ ಅಂದರೆ ಪರ್ಫೆಕ್ಟಾಗಿ ನೋಟ್ಸ್ ಅನ್ನೋದನ್ನ ನಾವು ಬರ್ಕೋಬೇಕು, ಆಯಿತಾ ಫ್ರೆಂಡ್ಸ್? ನೋಡಿ, ಇದು ಅಗಲ ಬಂದುಬಿಟ್ಟು ಸಿಂಗಲ್ ಪಟ್ಟಿ ಅಗಲ ಬಂದು 2.5, ಓಕೆ, 2.5 ಇಂಚು. ಉದ್ದ ಬಂದು 10 ಇಂಚು. ಸೊ ಇದು ಎಲ್ಲ ಬ್ಲೌಸ್ಗೂ ಇದೇ ಅಳತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಯಾವ ರೀತಿ ಮೆಜರ್ಮೆಂಟ್ ಇರೋಂತಹ ಒಂದು ಬ್ಲೌಸ್ ತಗೋತೀರ, ಆ ಬ್ಲೌಸ್ಗೆ ತಕ್ಕಂಗೆ ಇಂಚಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಈ ಪಟ್ಟಿಯನ್ನು ಯಾವ ಕಡೆ ಹಚ್ಚಬೇಕು ಅಂತ ಬರ್ಕೊಳ್ಳಿ. ಈ ಸಿಂಗಲ್ ಪಟ್ಟಿ ಅನ್ನೋದು ಬಲಭಾಗಕ್ಕೆ ಬರುತ್ತೆ, ಓಕೆ, ಬಲಭಾಗಕ್ಕೆ ಹಚ್ಚಬೇಕು ಅಂತ ಬರ್ಕೊಳ್ಳಿ. ಕೆಲವೊಂದು ಕಡೆ ಎಡಭಾಗ ಬಲಭಾಗ ಚೇಂಜ್ ಮಾಡ್ತಾರೆ, ಬಟ್ ನಾವು ಬಂದ್ಬಿಟ್ಟು ಬಲಭಾಗಕ್ಕೆ ಹಚ್ತೀವಿ. ಡಬಲ್ ಪಟ್ಟಿ
ಸೊ ಅಕ್ಷರ ಅಷ್ಟು ದುಂಡಾಗಲ್ಲ, ತುಂಬ ದಿನ ಬರೆದಿಲ್ಲ. ಸೊ ಹಾಗಾಗಿ ನಾನು ನಿಮಗೋಸ್ಕರ ಬರಿತಾ ಇದ್ದೀನಿ. ಡಬಲ್ ಪಟ್ಟಿ. ಓಕೆ, ಡಬಲ್ ಪಟ್ಟಿ ಬಂದು ಅಗಲ ಎಷ್ಟಿರುತ್ತೆ? ಅಗಲ 3 ಇಂಚ್ ಇರುತ್ತೆ. ಉದ್ದ ಎಷ್ಟಿರುತ್ತೆ? ಉದ್ದ ಬಂದು 10 ಇಂಚ್ ಇರುತ್ತೆ. ಓಕೆ, ಡಬಲ್ ಪಟ್ಟಿ ಎಡಭಾಗಕ್ಕೆ ಹಚ್ಚಬೇಕು. ಓಕೆ ಫ್ರೆಂಡ್ಸ್, ಇದು ಎಡಭಾಗಕ್ಕೆ ಹಚ್ಚಬೇಕು. ನಾನು ಯಾವ ರೀತಿ ಹಚ್ಚಬೇಕು ಪ್ರತಿಯೊಂದು ಕೂಡ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಕ್ಲಾಸಸ್ಗಳನ್ನ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗಿ ನಿಮಗೆ ಪ್ರತಿಯೊಂದು ಬಿಡಿಸಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟು ಇದು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಆಯಿತು. ನೆಕ್ಸ್ಟ್ ಬಂದು ಪೈಪಿಂಗ್ನ ಮಾಡೋಕ್ಕೆ ಬಟ್ಟೆ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನಿಮಗೆ ಎಲ್ಲ ಡೌಟ್ಸ್ ಇದ್ದೇ ಇರುತ್ತೆ ಅಲ್ವಾ, ಅದಕ್ಕೆ ಹೇಳ್ಕೊಡ್ತಿದ್ದೀನಿ ನೋಡಿ. ಪೈಪಿಂಗ್ ನಾವು ನೋಡಿ ಇದೇ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಆವಾಗಲೇ ನಿಮಗೆ ಹೇಗೆ ತೋರಿಸಿದ್ದೀನೋ ಅದೇ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಸೊ ಇದನ್ನು ಬಟ್ಟೆ ಅಂತ ತಿಳ್ಕೊಳ್ಳಿ. ಈಗ ಎಕ್ಸಾಂಪಲ್ ನೋಟ್ಸ್ ಅಲ್ವಾ, ಸೊ ಇದನ್ನು ಈಗ ಬಟ್ಟೆ ಅಂತ ತಿಳ್ಕೊಳ್ಳಿ. ಈ ಬಟ್ಟೆಯಲ್ಲಿ ನಾವು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ಒಂದು ಏನು ಪೈಪಿಂಗ್ ಪಟ್ಟಿ ಇರುತ್ತಲ್ವಾ, ಇದನ್ನು ನಾವು ಕ್ರಾಸಾಗಿ ಈ ರೀತಿ ಕ್ರಾಸಲ್ಲಿ ಬರಬೇಕದು ಪಟ್ಟಿ ಅನ್ನೋದು. ಆವಾಗ ನಮಗೆ ಪೈಪಿಂಗ್ ಅನ್ನೋದು ಕ್ಲೀನಾಗಿ ಬರುತ್ತೆ. ಸೊ ಇದರ ಪೈಪಿಂಗ್ ನಾವು ತಗೋತೀವಲ್ಲ ಬಟ್ಟೆ, ಅದರ ಅಗಲ ಎಷ್ಟಿರಬೇಕು ಅದು ಎಲ್ಲ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಈಗ ಬರ್ಕೊಳ್ಳಿ ಇಲ್ಲಿ ಪೈಪಿಂಗ್. ಓಕೆ, ಪೈಪಿಂಗ್ ಬಂದು ಪ್ರತಿಯೊಂದು ಕೂಡ ಕ್ಲೀನಾಗಿ ಬರ್ಕೋತಾ ಹೋಗಿ. ನಿಮಗೆ ನೆನಪಿಲ್ಲ, ಅಕಸ್ಮಾತ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ನಾವು ಹೊಲಿಬೇಕು ಅಂದ್ಕೊಂಡ್ರೂ ಕೂಡ ಈ ನೋಟ್ಸ್ ನೋಡಿದ್ರೆ ನಮಗೆ ನೆನಪಾಗಬೇಕು. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ಕೊಳ್ಳಿ ಆಯಿತಾ. ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಇದಕ್ಕಿಂತ ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಇದಕ್ಕಿಂತ ಚೆನ್ನಾಗಿ ಆ ರೀತಿ ನೀವು ಬರ್ಕೊಳ್ಳಿ. ಸೊ ನೋಡಿ, ಇವಾಗ ಪೈಪಿಂಗ್ನ ಅಗಲ ಬಂದು ಪೈಪಿಂಗ್ ಅಗಲ ಪಟ್ಟಿ ಬಂದ್ಬಿಟ್ಟು ಎಷ್ಟಿರಬೇಕು ಅಂದರೆ 1/4 ಇಂಚು ಇರಬೇಕು. ಓಕೆನಾ, 1/4 ಇಂಚು ಇರಬೇಕು. ಮತ್ತು ಇದರ ಉದ್ದ ಎಷ್ಟು ಅಂತ ನಿಮಗೆಲ್ಲ ಡೌಟ್ಸ್ ಇರುತ್ತೆ. ಸೊ ಉದ್ದ ಬಂದು ನೀವು ನೆಕ್ ಯಾವ ರೀತಿ ಶೇಪ್ ಕೊಡ್ತೀರಾ ಅಂದರೆ ಕೆಲವೊಂದು ಶೇಪ್ ಹೀಗಿರುತ್ತೆ, ಕೆಲವೊಂದು ಶೇಪ್ ಹೀಗಿರುತ್ತೆ, ಬೇರೆ ಬೇರೆ ಶೇಪ್ಗಳನ್ನ ನೀವು ಕೊಡ್ತಾ ಹೋಗ್ತೀರಾ ಅಲ್ವಾ. ಶೇಪ್ಗಳನ್ನ ನೀವು ಕೆಲವೊಂದು ಬೇರೆ ಬೇರೆ ಶೇಪ್ಗಳನ್ನ ಕೊಡ್ತಾ ಹೋಗ್ತೀರಾ. ಆ ಶೇಪ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಅದು ಎಷ್ಟು ತಗೊಳುತ್ತೋ ಅಷ್ಟು ಪೈಪಿಂಗ್ ಉದ್ದನ ನಾವು ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಇಕ್ಕಿದಾಗ ಅಳತೆ ತೊಗೊಂಡು ಶೇಪ್ ಅಳತೆ ಎಷ್ಟಿದೆ, ಡೀಪ್ ಎಷ್ಟಿದೆ ಅದ್ರ ಮೇಲೆ ಉದ್ದ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ಕೊಂಬಿಡಿ. ಪೈಪಿಂಗ್ ಪೀಸ್ ನೆಕ್ ಪೀಸ್ ಕ್ರಾಸ್ ಪಟ್ಟಿ ಕ್ರಾಸ್ ಕಟ್ಟಿಂಗ್ ಮಾಡಬೇಕು. ಅದರ ಉದ್ದ ನಾವು ಮಾಡುವ ಶೇಪ್ ಮೇಲೆ
ಡಿಪೆಂಡ್ ಆಗಿರುತ್ತೆ. ಶೇಪ್ ಮೇಲೆ ಉದ್ದ ಅನ್ನೋದು ಶೇಪ್ ಮೇಲೆ ಗೊತ್ತಾಗುತ್ತೆ. ಓಕೆ, ಗೊತ್ತಾಗುತ್ತೆ. ಸೊ ನೋಡಿ, ಇಷ್ಟನ್ನು ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಿಮಗೆ ಕ್ರಾಸ್ ಬೆಲ್ಟ್ ಒಂದು ಇದರಲ್ಲೇ ಹೇಳ್ಕೊಟ್ಬಿಡ್ತೀನಿ. ಅಲ್ಲಿಗೆ ಪಟ್ಟಿಗಳದ್ದು ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ನಾವು ಒಂದು ಬ್ಲೌಸ್ ಹೊಲಿಬೇಕು ಅಂದರೆ ಇಷ್ಟೆಲ್ಲ ಇರುತ್ತೆ. ಇದನ್ನೆಲ್ಲ ಕಲಿತ್ಕೊಂಡು ನೀವು ಬ್ಲೌಸ್ನ ಕಟಿಂಗ್ ಮಾಡಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಉದ್ದ ಇಕ್ಬೇಕು, ಎಷ್ಟು ಅಗಲ ಇಕ್ಬೇಕು ಅನ್ನೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೋಟ್ಸ್ ಫಸ್ಟ್ ಬರೆಸ್ತೀನಿ, ಆಮೇಲೆ ನಿಮಗೆ ಎಲ್ಲ ಕ್ಲಿಯರಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾ ಹೋಗ್ತೀನಿ. ಬರ್ಕೊಳ್ಳಿ. ನಿಮಗೆ ಈಗ ಅರ್ಥ ಆಗಲ್ಲ, ಕಟಿಂಗ್ ಹೇಳ್ಕೊಡ್ತೀನಲ್ವಾ, ಮಾರ್ಕಿಂಗು ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಇದು ಬಂದು ಕ್ರಾಸ್ ಬೆಲ್ಟ್. ಸೊ ನೋಟ್ಸ್ ಹೇಗೆ ಬರ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಇದು ಬಂದು ಇಲ್ಲಿ 4 ಇಂಚು ತಗೋಬೇಕು. ಟೇಪ್ನಲ್ಲಿ ನೋಡಿಕೊಂಡು ನಾನು ಒಂದು ಅಂದಾಜಿಗೆ ಗುರ್ತು ಮಾಡ್ತಾ ಇದ್ದೀನಿ. ಓಕೆನಾ? 4 ಇಂಚು ಇಲ್ಲಿರಬೇಕು. ಸೊ ಇಲ್ಲಿ 3 ಇಂಚು ಇರಬೇಕು. ಅಂದರೆ ನಾವು ಉಕ್ಸ್ ಪಟ್ಟಿ ಏನು ಹಚ್ತೀವಲ್ವ, ಅಲ್ಲಿ 3 ಇಂಚು ಇರಬೇಕು. ಓಕೆ, 3 ಇಂಚು ಇರಬೇಕು. ಸೊ ಇಲ್ಲಿಂದ ಒಂದು 3 ಇಂಚು ಸ್ಟ್ರೇಟ್ ಅಂದರೆ ಒಂದು ಸ್ವಲ್ಪ ಕೆಳಗಡೆ ಬರೋ ರೀತಿ ಇಲ್ಲಿ ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಯಿತಾ? ಸೊ ಆಮೇಲೆ ನೀವು ಈ ಒಂದು ಡಾಟಿಂದ ಈ ಡಾಟ್ಗೆ ಒಂದು ನಾನು ಹಾರ್ಮೋನ್ ಸ್ಕೇಲ್ ನಿಮಗೆ ಹೇಳಿದ್ನಲ್ಲ, ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೊ ನೋಟ್ಸ್ ಆಗಿರೋದ್ರಿಂದ ನಾನು ಹಂಗೆ ಮಾರ್ಕ್ ಆಗ್ತಾಯಿದ್ದೀನಿ. ಪೇಪರ್ ಕಟಿಂಗಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಕ್ಲೀನಾಗಿ ಅಂತ. ಓಕೆನಾ? ಇದು ಬಂದು ಉದ್ದ ಅಗಲ ಬಂದು ಇದು ಎಷ್ಟಿರುತ್ತೆ ಅಂದರೆ, ಇದರ ಅಗಲ ಬಂದು ಈ ರೀತಿ ಬರ್ಕೊಳ್ಳಿ, 4 ಇಂಚ್ ಇರುತ್ತೆ. ಉದ್ದ ಬಂದು ಸೊ ಇದು ನೀವು ಬ್ಲೌಸ್ ಸೈಜ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಸ್ಟಾರ್ಟಿಂಗ್ ಬಂದುಬಿಟ್ಟು 10 ಇಂಚಿಂದ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಸೊ ಇಲ್ಲಿ ಬಂದು 3 ಇಂಚು. ಓಕೆ, ಬರ್ದಿದ್ದೀನಿ 3 ಇಂಚು. ಸೊ ಇವಾಗ ಬರ್ಕೊಳ್ಳಿ. ಕ್ರಾಸ್ ಪಟ್ಟಿ ಉದ್ದ 4, ಎದೆ ಭಾಗದ ಮಧ್ಯದಲ್ಲಿ ಹಚ್ಚಬೇಕು. ಓಕೆ, ಹಚ್ಚಬೇಕು. ಅಗಲ ಬಂದು 3 ಇಂಚು. ಸೈಡ್ ಭಾಗಕ್ಕೆ ಸೈಡ್ ಭಾಗಕ್ಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟನ್ನು ಇವಾಗ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ನಾನು ಪೇಪರ್ ಕಟಿಂಗ್ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಪೈಪಿಂಗ್ ಹೇಳ್ಕೊಡ್ಬೇಕು. ಪೈಪಿಂಗ್ನ ಫುಲ್ಲು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಬ್ಲೌಸ್ ಹೊಲಿಯುವಾಗ ಪೈಪಿಂಗ್ ಅನ್ನೋದು ಕ್ಲೀನಾಗಿ ಬರುತ್ತೆ. ಅದನ್ನು ಹೇಳ್ಕೊಡ್ಬೇಕು. ನೆಕ್ಸ್ಟು ಮುಂಭಾಗದ್ದೆಲ್ಲ ನೋಟ್ಸ್ ಬರೆಸ್ಬೇಕು ನಿಮಗೆ. ಸೊ ಇದೇ ರೀತಿ ನನಗೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ವಿಡಿಯೋನ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಆದರೂ ಕೂಡ ಇವತ್ತು ಫ್ರೀ ಮಾಡಿಕೊಂಡು ಮಾಡಿದ್ದೀನಿ, ಕಲಿತಾ ಇರೋರಿಗೆ ತೊಂದರೆ ಆಗಬಾರ್ದು ಅಂತ. ಬಟ್ ನಾನು ಏನೇನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಅದನ್ನೆಲ್ಲ ನೀವು ಕ್ಲೀನಾಗಿ ನೋಟ್ಸ್ ಬರ್ಕೊಂಡು ಕ್ಲೀನಾಗಿ ಕಲ್ತ್ಕೊಂಡ್ರೆ ಅಂದರೆ ನೀವು ಒಂದು ಒಳ್ಳೆ ಟೈಲರಿಂಗ್ ಆಗೋದಂತೂ ಗ್ಯಾರಂಟಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ನೋಟ್ಸ್ ಇದೆಲ್ಲ ಏನಾಗಿದೆ ಅಲ್ವಾ. ಸೊ ಈಗ ನೋಟ್ಸ್ ಪೈಪಿಂಗಿಂದ ಆಗಿದೆ. ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ಮತ್ತು ನೆಕ್ಸ್ಟು ಗುಂಡಿ ಪಟ್ಟಿ, ಕಾಜರ್ ಪಟ್ಟಿ ಇದನ್ನೆಲ್ಲ ಹಚ್ಚೋದು ಪ್ರತಿಯೊಂದು ಕೂಡ ನಾನು ಈಗ ಹೇಳ್ಕೊಡೋಕ್ಕಾಗಲ್ಲ. ಇದನ್ನು ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಲ್ಲ ಆವಾಗಲೇ ಹೇಳ್ಕೊಡ್ತೀನಿ. ಇಲ್ಲ ಸಪ್ರೇಟಾಗಿ ಹೇಳ್ಕೊಡಿ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ. ಅದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಕೆಲವರಿಗೆ ಬ್ಲೌಸ್ ಹೊಲಿಯುವಾಗ ಅರ್ಥ ಆಗಲ್ಲ, ಫಸ್ಟ್ ಟೈಮ್ ಹೊಲಿತಾ ಇರ್ತೀರ.
ಅಲ್ವಾ? ಸೊ ಅದಕ್ಕೆ ನಾನು ಹೇಗೆ ಮಾಡಬೇಕು ಅಂತ ನೀವು ಹೇಗೆ ಹೇಳ್ತೀರೋ ಅದೇ ರೀತಿ ಹೇಳ್ಕೊಡ್ತಾ ಹೋಗ್ತೀನಿ, ಆಯಿತಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಕೇಳಿ. ನಿಮಗೆ ಏನು ಡೌಟ್ಸ್ ಇದೆ, ನೀವು ಏನು ಕಲಿಬೇಕು ಪ್ರತಿಯೊಂದು ಕೂಡ ನನಗೆ ಹೇಳಿ, ನಾನು ಕಲಿಸ್ಕೊಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನೋಡಿಕೊಂಡು ಕ್ಲೀನಾಗಿ ನೋಟ್ಸ್ ಬರ್ಕೊಳ್ಳಿ. ಇಷ್ಟು ನೋಟ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ವಾಟ್ಸಪ್ ಮಾಡಿ ಪ್ಲೀಸ್. ಅದರಿಂದ ನಿಮಗೆ ನಾನು ಹೇಗೆ ಕಲಿತಾ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಲೈಕ್ ಮಾಡಿ, ಲೈಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಪ್ಲೀಸ್. ಓಕೆ, ಥ್ಯಾಂಕ್ ಯು.